ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿಗೆ ಏನು ಮಾಡಿದೆ, ರಾತ್ರಿ ಊಟಕ್ಕೆ ಏನು ಮಾಡಿದೆ ಅಂತ. ಇಲ್ಲಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿನ ನೆನೆಸಿದ್ದೀನಿ. ನೆನೆಸ್ಬಿಟ್ಟು ಬೆಳಗ್ಗೆ ನೆನೆಸ್ಬಿಟ್ಟಿದೆ. ಇವಾಗ ಸಾಯಂಕಾಲ ಆಗಿದೆ ಅಲ್ವಾ. ಇವಾಗ ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ, ರುಬ್ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಬೆಳಗ್ಗೆ ಆಗಿದೆ. ನೋಡಿ ಹಿಟ್ಟು ಯಾವ ಥರ ಉಬ್ಬು ಬಂದಿದೆ. ನಾನಿವಾಗ ದೋಸೆಗೆ ಈರುಳ್ಳಿ ಮತ್ತು ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಸಾಸಿವೆ ಜೀರಿಗೆ ಎಲ್ಲ, ಯಾಕೆಂದರೆ ಈ ದೋಸೆ ಜೊತೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೋಬೇಕು. ಹಾಗಾಗಿಬಿಟ್ಟು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕುಕ್ಕರಲ್ಲಿ ಒಂದು 8ರಿಂದ 9 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿರುವಂಥ ಇವಾಗ ಆಲೂಗಡ್ಡೆ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಕ್ಲೀನಾಗಿ ಸುಲ್ಕೋಬೇಕು ಸಿಪ್ಪೆನ. ಆಲೂಗಡ್ಡೆ ಎಲ್ಲ ನೋಡಿ ತಣ್ಣಗಾಗಬೇಕು. ಸ್ವಲ್ಪ ಸಿಪ್ಪೆನ ಎಲ್ಲ ಸುಲ್ಕೊಂಡಿದ್ದೀನಿ. ನೋಡಿ, ಈ ಥರ ಕೈಯಿಂದ ಪೀಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಚಾಕುವಿಂದ ಈ ಥರ ಪೀಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಪಾತ್ರೆ ಬಿಸಿ ಆಗಿದೆ. ಪಾತ್ರೆ ಬಿಸಿ ಆದಮೇಲೆ ನಾನು ಹಾಕ್ಕೊತಾ ಇರೋದು ಸ್ವಲ್ಪ ಸನ್ಪ್ಯೂರ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವು, ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೀರಿಗೆ ಸಾಸಿವೆ ಆದಮೇಲೆ ಕಟ್ ಮಾಡಿರುವಂಥ ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡೋದ್ರಿಂದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಧ್ವನಿ ಚೇಂಜ್ ಆಗಿದೆ ಸ್ನೇಹಿತರೆ, ಯಾಕೆಂದರೆ ಸ್ವಲ್ಪ ಕೆಮ್ಮಿತ್ತಲ್ವ, ನೆಗಡಿ ಕೆಮ್ಮಿಂದ ಧ್ವನಿ ಚೇಂಜ್ ಆಗಿದೆ. ಹಾಗಾಗಿಬಿಟ್ಟು ಸ್ವಲ್ಪ ಧ್ವನಿ ಚೇಂಜ್ ಆಗಿ ಬರ್ತಾಯಿದೆ, ಆದರೂ ಮಾತಾಡ್ತಾ ಇದ್ದೀನಿ. ನೋಡಿ, ಬ್ರೌನ್ ಕಲರ್ ಬಂದಿದೆ. ಈರುಳ್ಳಿ ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡ್ಕೊಂಡಿದ್ದೆ. ನಾನು ಒಂದು 7ರಿಂದ 8 ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡ್ಕೊಂಡಿದ್ದೆ. ಪೇಸ್ಟನ್ನು ಮಾಡಿಬಿಟ್ಟು ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದರೆ ಟೇಸ್ಟು ಹಸಿ ವಾಸನೆ ಹೋಗುತ್ತಲ್ಲ, ಆಗೋದಕ್ಕೋಸ್ಕರ ಫ್ರೈ ಮಾಡಬೇಕು. ಮತ್ತು ಇಲ್ಲಿ ಕಟ್ ಮಾಡಿರೋಂಥ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅರಿಶಿನ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಇವಾಗ ಬೇಯಿಸಿರುವಂಥ ಆಲೂಗಡ್ಡೆನ ತಗೊತಾ ಇದ್ದೀನಿ. ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕಿಬಿಟ್ಟು ಆಲೂಗಡ್ಡೆನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲೇ ನೀರು ಹಾಕೋಂಗಿಲ್ಲ ಸ್ನೇಹಿತರೆ, ಯಾಕೆಂದರೆ ನಾವು ಬೇಯಿಸ್ಕೊಂಡಿರ್ತೇವಲ್ವ, ಹಾಗಾಗಿಬಿಟ್ಟು ನೀರು ಹಾಕೋಂಗಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯ ಇವಾಗ ರೆಡಿ ಆಗ್ತಾಯಿದೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಪೀಸು ನೀವು ಬೇಕಂದರೆ ಚಾಕುವಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಪೂನಿಂದ ಹಾಗೆ ನೋಡಿ ಮ್ಯಾಶ್ ಮಾಡ್ತಾಯಿದ್ದೀನಿ. ದೋಸೆಗಲ್ವ, ಆಗ ಮ್ಯಾಶ್ ಮಾಡಿದರೆ ಬೇಯಿಸ್ಕೊಂಡಿರ್ತೀವಲ್ವ, ಮ್ಯಾಶ್ ಆದರೆ ಪಲ್ಯ ರೆಡಿಯಾಗಿದೆ ನೋಡಿ. ಇವಾಗ ಏನಪ್ಪ ಅಂದರೆ ನಾನು ಇವಾಗ ದೋಸೆನ ಮಾಡ್ತೀನಿ. ದೋಸೆಗೆ ನೋಡಿ ಸ್ವಲ್ಪ ನಾನು ಇದಕ್ಕೆ ಇವಾಗ ಬೆಳಿಗ್ಗೆ ಉಪ್ಪು ಹಾಕ್ತೀನಿ. ನೈಟ್ ಟೈಮ್ ಹಾಕಲ್ಲ ಸ್ನೇಹಿತರೆ. ಬೆಳಿಗ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಹಂಚು ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಹಂಚಿದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಇಲ್ಲ, ಸ್ವಲ್ಪನೇ. ಮತ್ತು ದೋಸೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಕಿತ್ಕೊಂಬರ್ತಾಯಿತ್ತು, ಬಿಸಿ ಜಾಸ್ತಿ ಆಗಿತ್ತಲ್ವ, ಹಾಗಾಗಿಬಿಟ್ಟು ನೋಡಿ ಈ ಥರ ದೋಸೆನ ಹಾಕ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ತಿಂಡಿಗೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆನ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡು ದೋಸೆನ ತಿರ್ಗಾಕೋತೀನಿ. ನೋಡಿ, ತಿರ್ಗಿಸ್ಮೇಲೆ ನೋಡಿ ಈ ಥರ ದೋಸೆ ರೆಡಿಯಾಗಿದೆ. ತಿಂಡಿಗೆ ದೋಸೆ ಮತ್ತು ಚಟ್ನಿನೂ ಮಾಡ್ತೀನಿ ಸ್ನೇಹಿತರೆ. ಚಟ್ನಿ ಮಾಡಿಲ್ಲ ಅಂದರೂ ಆಗಲ್ಲ, ಪಲ್ಯ ಮಾತ್ರ ತಿನ್ನಲ್ಲ. ಹಾಗಾಗಿಬಿಟ್ಟು ದೋಸೆ ಮತ್ತು ಚಟ್ನಿ ಮತ್ತು ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗೆಲ್ಲ ದೋಸೆ ರೆಡಿಯಾಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿದೆ ದೋಸೆ. ಇವಾಗ ಮತ್ತೆ ಸಂಜೆ ಟೈಮಲ್ಲಿ ನೋಡಿ ನಾನು 5 ಬದನೆಕಾಯಿನ ತಗೊಂಡಿದ್ದೀನಿ. ಇಲ್ಲಿ ಬದನೆಕಾಯಿನ ಬಳಸ್ತಾ ಇದ್ದೀನಿ, ಯಾಕೆಂದರೆ 5 ಬದನೆಕಾಯಿ ಇದೆ. ನೋಡಿ, ಮುಳ್ಳು ಹೇಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಇದು ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ದು ಬದನೆಕಾಯಿ. ಮುಳ್ಳಿದೆ ನೋಡಿ, ಎಷ್ಟು ನಾಟಿ ಬದನೆಕಾಯಿ ಚೆನ್ನಾಗಿದೆ. ಇವಾಗ ಬದನೆಕಾಯಿನ ನೋಡಿ ಉದ್ದುದ್ದಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸಿಂಪಲಾಗಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ನೈಟ್ ಊಟಕ್ಕೆ ಸಿಂಪಲಾಗಿ ಪಲ್ಯ.
ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ 1 ಟೊಮಾಟೊ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮಾಟೊ ಯಾವಾಗಲೂ ಟೊಮಾಟೊ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಮತ್ತು ಕಟ್ ಮಾಡಿರೋವಂಥ ಉದ್ದುದ್ದಾಗಿ ಕಟ್ ಮಾಡಿರೋವಂಥ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನಾನು ಮಸಾಲೆ ಐಟಮು ಕಡಲೆಬೀಜ ಏನೂ ಹಾಕ್ತಾಯಿಲ್ಲ ಸ್ನೇಹಿತರೆ. ತುಂಬ ಸಿಂಪಲ್ಲಾದ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಮಸಾಲೆ ಖಾರದ ಪೌಡ್ರು 1.5 ಸ್ಪೂನಷ್ಟು ಮಸಾಲೆ ಖಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಖಾರದ ಪೌಡ್ರು ಉಪ್ಪು ಅರಿಶಿನ ಹಾಕಿಬಿಟ್ಟು ಈ ಥರ ನೀಟಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ದೀನಲ್ವ, ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಬದನೆಕಾಯಿ ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ನೀರನ್ನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೀರು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ನೋಡಿ ಹೇಗೆ ಕುದೀತಾ ಇದೆ. ಇನ್ನೂ ಸ್ವಲ್ಪ ಕುದಿಬೇಕು ಚೆನ್ನಾಗಿ. ನೀರು ಇದೆ ಅಲ್ವಾ, ಸ್ವಲ್ಪ ಕಡಿಮೆ ಆಗಬೇಕು. ನಾನು ಅನ್ನಕ್ಕೂ ಆಗುತ್ತಲ್ವ, ರೊಟ್ಟಿಗೂ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಸಿಂಪಲಾಗಿ ಕಡಲೆಬೀಜ ಇಲ್ಲ ಏನಿಲ್ಲ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಬದನೆಕಾಯಿ ಪಲ್ಯ ಮತ್ತು ದೋಸೆ ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಜೋಳದ ರೊಟ್ಟಿ ಮಾಡಿದ್ದೀನಿ, ಬದನೆಕಾಯಿ ಪಲ್ಯ, ಸೊಪ್ಪಿನ ಪಲ್ಯ ಮತ್ತು ಅನ್ನ, ಬೇಳೆ ಸಾಂಬಾರು ಇದೆ. ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.